ಹಲೋ ಮಕ್ಕಳೇ, ನಾನು ವಾಣಿ ಕುಲಕರ್ಣಿ, ನಿಮ್ಮ ಕನ್ನಡ ಶಿಕ್ಷಕಿ. ಇವತ್ತಿನ ದಿನ ನಿಮಗೆ ಪ್ರಥಮ ಭಾಷೆಯ ಒಂದು ಗದ್ಯ ಭಾಗವನ್ನ ಹೇಳೋದಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಯಾವುದಪ್ಪ ಅದು ಅಂತ ಹೇಳಿದ್ರೆ, ಎದೆಗೆ ಬಿದ್ದ ಅಕ್ಷರ ಅಂತ ಹೇಳಿ. ಏನಪ್ಪ ಎದೆಗೆ ಬಿದ್ದ ಅಕ್ಷರ ಅಂತ ಹೇಳಿ ಏನಾದರೂ ನಿಮಗೆ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ವೇಸ್ಟ್ ಆಗಲ್ಲ ಅಂತ ಹೇಳಿ ಇಲ್ಲಿ ನಮ್ಮ ದೇವನೂರು ಮಹಾದೇವ ಅವರು ಹೇಳ್ತಾ ಇದ್ದಾರೆ. ಆ ಒಂದು ಗದ್ಯ ಭಾಗವನ್ನು ಇಲ್ಲಿ ನೋಡೋಣ ಬನ್ನಿ ಮಕ್ಕಳೇ. ಹಾಗಿದ್ರೆ ಆ್ಯಸ್ ಯೂಶುವಲ್ ಫಸ್ಟ್ ಏನಪ್ಪ ನೋಡ್ತಾ ಇರೋದು ಅಂತ ಹೇಳಿದರೆ ನಮ್ಮ ಕಲಿಕಾಂಶಗಳು. ಏನಪ್ಪ ಕಲಿಕಾಂಶಗಳು ಇಲ್ಲಿ ಅಂತ ಹೇಳಿದ್ರೆ, ಆ್ಯಸ್ ಯೂಶುವಲ್ ಕೃತಿಕಾರ ಪರಿಚಯ, ಗದ್ಯದ ಪ್ರವೇಶ, ಗದ್ಯದ ಆಶಯ ಮತ್ತು ವ್ಯಾಕರಣಾಂಶ ಮತ್ತು ಪದಗಳ ಅರ್ಥ, ಗದ್ಯದ ವಿವರಣೆ, ಪದಗಳ ಅರ್ಥದೊಂದಿಗೆ ಗದ್ಯದ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಏನಪ್ಪ ಇಲ್ಲಿ ಏನಿದೆ ಅಂತ ಹೇಳಿ ನೋಡ್ಬೇಕಾದ್ರೆ ಫಸ್ಟ್ ನಾವು ಕೃತಿಕಾರರ ಒಂದು ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಯಾರಪ್ಪ ಇವರು ಅಂತ ಹೇಳಿದ್ರೆ, ದೇವನೂರು ಮಹಾದೇವ ಅಂತ ಹೇಳಿ ಇವ್ರ ಹೆಸರು ಮಕ್ಕಳೇ. ದೇವನೂರು ಮಹಾದೇವ ಅಂತ ಹೇಳಿ ಯಾರಪ್ಪ ನಮ್ಮ ಕೃತಿಕಾರರು ಅಂತ ಹೇಳಿದ್ರೆ, ನೋಡಿ ಯಾರಿವರು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತಲ್ವಾ? ದೇವನೂರು ಮಹಾದೇವ ಅಂತ ಹೇಳಿ ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಅನ್ನೋ ಊರಲ್ಲಿ ಜನಿಸಿದ್ರು. ಯಾವಾಗಪ್ಪ ಜನಿಸಿದ್ರು ಅಂತ ಹೇಳಿದ್ರೆ 1948 ಏನಾದರೂ ಸಿಗ್ನಿಫಿಕೆನ್ಸ್ ಇದೆಯಾ ಮಕ್ಕಳೇ? 47 ನಮ್ಗೆ ಸ್ವಾತಂತ್ರ್ಯ ಸಿಕ್ತಲ್ವಾ? ಸ್ವಾತಂತ್ರ್ಯ ಸಿಕ್ಕು 1 ವರ್ಷ ಆದಮೇಲೆ ಇವ್ರ ಜನನ ಆಗಿದೆ. ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮಗೆ. ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದಾಗ ಸ್ವಾತಂತ್ರ್ಯ ನೆನ್ಪಿಟ್ಕೊಂಬಿಡಿ. 1947. ಇವರು 1948ಕ್ಕೆ ಜನಿಸಿದ್ರು. ಎಲ್ಲಿ ಜನಿಸಿದ್ರು ಅಂತ ಹೇಳಿದ್ರೆ, ಮೈಸೂರು ಜಿಲ್ಲೆಯ ನಂಜನಗೂಡು ಅಂತೂ ನಿಮ್ಗೆ ಗೊತ್ತಿದೆ ಅಲ್ವಾ? ನಂಜನಗೂಡಿನ ದೇವನೂರು ಅನ್ನುವಂಥ ಊರಿನಲ್ಲಿ ಇವರು ಜನಿಸಿದ್ರು. ಇವರು ಬರೆದಂಥ ಪ್ರಮುಖ ಕೃತಿಗಳನ್ನು ನೋಡೋಣ ಬನ್ನಿ ಮಕ್ಕಳೇ. ಏನಪ್ಪ ಪ್ರಮುಖ ಕೃತಿಗಳು ಅಂತ ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಅಂತ ಹೇಳಿ, ಕುಸುಮ ಬಾಲೆ, ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ಆಮೇಲೆ ನಂಬಿಕೆ ಎಂಟ, ಇಲ್ಲಿ ನೋಡು ಮತ್ತು ಕೂಡು. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ಟ್ರಿಕ್ಕಿಯಾಗಿದೆ, ಇದನ್ನ ನೆನ್ಪಿಟ್ಕೊಳ್ಳಿ. ನಂಬಿಕೆಯ ನೆಂಟ ಅಂತ ಹೇಳಿ, ನಂಬಿಕೆಯ ನೆಂಟ. ಇಲ್ಲಿ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಎದೆಗೆ ಬಿದ್ದ ಅಕ್ಷರ, ಹಾಗೆ ಆಮೇಲೆ ನೆಕ್ಸ್ಟು ಕುಸುಮ ಬಾಲೆ, ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ಹಾಗೆ ನೋಡು ಮತ್ತು ಕೂಡು ಅಂತ ಹೇಳಿ ಇವರ ಕೃತಿಗಳು. ಇವರಿಗೆ ಸಂದಂಥ ಪ್ರಶಸ್ತಿಗಳನ್ನು ನೋಡೋಣ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ನೋಡಿ ಮಕ್ಕಳೇ, ಇವರಿಗೆ 3 ಪ್ರಶಸ್ತಿಗಳು ಸಿಕ್ತು. ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಇವರಿಗೆ ಸಿಕ್ಕು ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ನೋಡಿ, ಈ ಗದ್ಯದ ಆಶಯ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಅರಿವು ಹೇಗಿರುತ್ತೆ, ನಮ್ಮ ತಿಳುವಳಿಕೆ ಹೇಗಿರುತ್ತೆ, ನಮ್ಮ ಪ್ರಜ್ಞೆ ಹೇಗಿರುತ್ತೆ, ಆಮೇಲೆ ನಮ್ಮ ಸಮಾಜದ ಸುತ್ತಮುತ್ತಲು ಏನಾಗ್ತಾ ಇದೆ ಅನ್ನೋದು ಈ ಗದ್ಯದ ಒಂದು ಆಶಯ. ನೀವು ಮೌಢ್ಯಗಳನ್ನು ನೋಡಿದ್ದೀರಾ. ಆ ಮೌಢ್ಯಗಳ ಬಗ್ಗೆ, ನಾವು ಮೌಢ್ಯಗಳನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಅದ್ರ ಬಗ್ಗೆ ಎಲ್ಲ ಇರುವಂಥದ್ದು ಈ ಗದ್ಯ ಭಾಗ ಅಂತ ಹೇಳ್ಬೋದು. ಹಾಗಿದ್ರೆ ಏನೇನಿದೆಪ್ಪ ಇಲ್ಲಿ ಅಂತ ಹೇಳಿ ಒಂದೊಂದಾಗಿ ನಾವು ನೋಡೋಣ. ಇಲ್ಲಿ ಪ್ರವೇಶವನ್ನ ಮಾಡೋಣ. ಪ್ರವೇಶ ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ಹೌದಲ್ವಾ? ಅಸಮಾನತೆ, ಅದರ ನಿವಾರಣೆ ಮಾಡಬೇಕು ಅನ್ನೋ ಕಲ್ಪನೆ ಇದೆ ಇಲ್ಲಿ. ಮತ್ತೆ ಶಿಕ್ಷಣ, ವಿಜ್ಞಾನ, ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆಯ ಅಳವಡಿಕೆ. ಅಂದರೆ ಈಗ ನಗರೀಕರಣ ಆಗಿರೋದ್ರಿಂದ ಎಷ್ಟೊಂದು ವೈಚಾರಿಕ ಚಿಂತನೆಯ ಅಳವಡಿಕೆ ಮಾಡಬೇಕು, ಶಿಕ್ಷಣದಲ್ಲಿ ವಿಜ್ಞಾನ ಬರಬೇಕು ಅನ್ನೋದು ಈ ಗದ್ಯದ ಪ್ರವೇಶದಲ್ಲಿದೆ ಮಕ್ಕಳೇ. ಬನ್ನಿ ಮಕ್ಕಳೇ, ಹಾಗಿದ್ರೆ ಗದ್ಯವನ್ನ ನೋಡೋಣ. ಇಲ್ಲಿ ನೋಡಿ, ನಮ್ಮ ಕೃತಿಕಾರರಾದಂಥ ದೇವನೂರು ಮಹಾದೇವ ಅವರಿಗೆ ಸಿದ್ಲಿಂಗಯ್ಯ ಅನ್ನೋರು ಒಬ್ರಿದ್ದಾರೆ. ಅವರು ಬಂಡಾಯ ಸಾಹಿತಿ ಅಂತ ಹೇಳ್ಬೋದು. ಅವರು ಒಂದು ಕಥೆಯನ್ನೇ ಹೇಳ್ತಾರೆ. ಅವರ
ಊರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಮನೆ ಮಂಚಮ್ಮ ಅಥವಾ ಮಂಚಮ್ಮ ಅಂತ ಹೇಳಿ ಒಂದು ದೇವಿ ಇರ್ತಾಳೆ. ಆ ದೇವಿಗೆ ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಗುಡಿಯನ್ನ ಕಟ್ತಾ ಇರ್ತಾರೆ. ಎಲ್ಲರೂ ಸೇರ್ಕೊಂಡು ಗುಡಿಯನ್ನ ಕಟ್ತಾ ಇರ್ತಾರೆ. ಅವಾಗ ಗುಡಿ ಕಟ್ತಾ ಇರ್ಬೇಕಾದ್ರೆ ಒಬ್ಬನ ಮೈ ಮೇಲೆ ಏನಾಗುತ್ತೆ, ಆ ದೇವಿ ಪ್ರವೇಶ ಆಗ್ಬಿಡುತ್ತೆ. ಆ ದೇವಿ ಪ್ರವೇಶ ಆಗಿ ಅವಳು ಹೇಳ್ತಾಳೆ, ಏನ್ ಮಕ್ಕಳ ನಿಮ್ಮ ಹತ್ರ ಎಲ್ಲಾರ ಹತ್ರ ಮನೆ ಇದೆಯಾ ಅಂತ ಕೇಳ್ತಾಳೆ. ಅವಾಗ ಅವರು ಅದ್ರಲ್ಲಿ ಒಬ್ಬನ ಹೆಣ್ಣು ಹೇಳ್ತಾನೆ, ಇಲ್ಲ ಇಲ್ಲ ಅಂತ. ಹಾಗಿದ್ರೆ ನಿಮಗೆಲ್ಲರಿಗೂ ಮನೆ ಆಗೋವರೆಗೂ ನನಗೂ ಮನೆ ಬೇಡ, ಅಂದ್ರೆ ನನಗೆ ಗುಡಿ ಕಟ್ಬೇಡಿ ಅಂತ ಹೇಳಿ ಆ ದೇವಿ ಅವನ ರೂಪದಲ್ಲಿ ಹೇಳ್ತಾಳೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಮನೆ ಅದು ಗುಡಿಯನ್ನ ಕಟ್ಟೋದನ್ನ ನಿಲ್ಲಿಸ್ಬಿಡ್ತಾರೆ. ಇಂದಿಗೂ ಆ ದೇವಿ ಛಾವಣಿ ಇಲ್ಲದೆ ಇರುವಂತ ಏನಾಗುತ್ತೆ ಒಂದು ಗುಡಿಯಲ್ಲಿ ಪೂಜೆ ಮಾಡಲ್ಪಡ್ತಾಳೆ. ಅವಳೇ ಮನೆ ಮಂಚಮ್ಮ. ಅವಳು ಅವರ ಮನೆ ದೇವರಾಗಿರ್ತಾಳೆ. ಅವಾಗ ನಮ್ಮ ದೇವನೂರು ಮಹಾದೇವ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಒಂದು ಜಾಗದಲ್ಲಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಕಾರುಣ್ಯ ಇರುವಂತಹ ಬುದ್ಧನ ಒಂದು ಮೂರ್ತಿಯನ್ನ ಇಡಬಹುದು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಈ ಗ್ರಾಮ ದೇವತೆಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಂದಿಗೂ ಅವಳು ಮನೆ ಮಂಚಮ್ಮ ಅಂತ ಹೇಳಿ ಪ್ರಸಿದ್ಧವಾಗಿ ಪೂಜೆ ಮಾಡಿಸ್ಕೊತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ಮಕ್ಕಳೇ, ಇನ್ನೊಂದು ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ದೇವತೆಯ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ನಿಮ್ಗೆ ಗ್ರಾಮ ದೇವತೆಯ ಬಗ್ಗೆ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಗ್ರಾಮಕ್ಕೂ ಒಬ್ಬ ದೇವತೆ ಇರ್ತಾಳೆ. ಅಲ್ಲಿಂದ ಗ್ರಾಮದ ಹೊರಗಡೆ ಗ್ರಾಮ ದೇವತೆ ಅಂತ ಅವಳಿಗೆ ಪೂಜೆ ಮಾಡ್ತೀವಿ. ಇಷ್ಟ ದೇವತೆ, ಗ್ರಾಮ ದೇವತೆ ಅಂತ ಹೇಳಿರ್ತಾರಲ್ವಾ. ಹಾಗೆ ಇಲ್ಲಿ ಮನೆ ಮಂಚಮ್ಮ ಅನ್ನೋದು ಏನಾಗುತ್ತೆ ಅಂದ್ರೆ ಇಲ್ಲಿ ಗ್ರಾಮ ದೇವತೆ ಆಗಿರ್ತಾಳೆ. ಇವರು ಏನ್ ಮಾಡ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಇಲ್ಲಿ ನಿಮ್ಗೆ ಛಾವಣಿ ಇಲ್ಲದೆ ಇರುವಂತ ಗುಡಿಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋ ಅಂತ ದೇವಿ ಮನೆ ಮಂಚಮ್ಮ ಇದ್ದಾಳಲ್ವಾ, ಅವಳ ಯಾಕೆ ಹಂಗ್ ಮಾಡ್ತಿರ್ಬೋದು, ಯಾಕೆ ಹಂಗಾಯ್ತು ಅಂತ ಹೇಳಿ ಅಂದ್ರೆ ನಮ್ಮ ಮೌಢ್ಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮೌಢ್ಯ ಅಂದ್ರೆ ನಾವು ಒಂದು ನಮ್ಮಲ್ಲೇ ಏನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ನಮ್ಮ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳಿ ಎಷ್ಟೊಂದು ನಾವು ವೈಜ್ಞಾನಿಕವಾಗಿ ಮುಂದುವರೆದ್ರೂ ಕೂಡ ನಾವು ಮೌಢ್ಯಗಳನ್ನ ನಂಬಿದೀವಿ ಅಲ್ವಾ. ಆ ಮೌಢ್ಯಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅವಾಗ ಅವರು ತಮ್ಮ ದೇವರು, ಈ ಗುಡಿ ಅಲ್ಲಿರುವಂತ ಈ ಮನೆ ಮಂಚಮ್ಮ ನನ್ನ ದೇವ್ರು ಅಂತ ಕೂಡ ಒಪ್ಕೋತಾರೆ. ಮತ್ತೆ ಈ ಒಂದು ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ಬೇಕು, ಬುದ್ಧನ ಒಂದು ಮೂರ್ತಿಯನ್ನಿಟ್ಟು ಕಾರುಣ್ಯದಿಂದ, ಅಂದ್ರೆ ನಾವು ಎಲ್ಲರೂ ಒಂದು ಅನ್ನೋದನ್ನ ಸಮನ್ವಯತೆ, ಸಮಾನತೆ ಅಂತ ಹೇಳ್ತೀವಲ್ಲ, ಆ ತರ ಪೂಜಿಸ್ಬೇಕು ಅಂತ ಕೂಡ ಹೇಳ್ತಾರೆ ಮಕ್ಕಳೇ. ಯಾರು? ನಮ್ಮ ದೇವನೂರು ಮಹಾದೇವ್ ಅವರು. ಆದ್ರೆ ಇದನ್ನ ಹೇಳಿದಂಥವ್ರು ಯಾರು? ಈ ಕಥೆಯನ್ನ ಹೇಳಿದಂಥವ್ರು ಯಾರು? ಸಿದ್ಧಲಿಂಗಯ್ಯ ಅವರು. ಅವರ ಒಬ್ಬ ಫ್ರೆಂಡ್ ಅಂತ ಅನ್ಕೊಳ್ಳಿ, ಸ್ನೇಹಿತ ಅಂತ ಅನ್ಕೊಳ್ಳಿ, ಬಂಡಾಯ ಸಾಹಿತಿ ಅಂತ ಹೇಳ್ತೀವಿ. ಸಿದ್ಧಲಿಂಗಯ್ಯ ಅವರು ಈ ಕಥೆಯನ್ನ ಅವರಿಗೆ ಹೇಳ್ತಾರೆ. ಇಲ್ಲಿ ಮತ್ತೆ ಅವರು ಫಳಕಟ್ಟಿ ಅನ್ನೋರ್ದು ಒಂದು ಪುಸ್ತಕವನ್ನ ಓದ್ತಾರೆ. ಯಾರ್ದು? ಫಳಕಟ್ಟಿ ಅನ್ನೋರ್ದು. ಯಾವುದು? ಶಿವಾನುಭವ ಶಬ್ದಕೋಶ ಅಂತ ಹೇಳಿ ಒಂದು ಪುಸ್ತಕವನ್ನ ಓದ್ತಾರೆ. ಯಾರು? ಫಗು ಹಳಕಟ್ಟಿ ಅಂತ ಹೇಳಿ. ಇಲ್ಲಿ ಫಗು ಹಳಕಟ್ಟಿ ಅಂತ ಹೇಳಿ ಅನ್ನೋರ್ದು ಒಂದು ಏನ್ ಮಾಡ್ತಾರೆ, ಶಿವಾನುಭವ ಶಬ್ದಕೋಶ ಅಂತ ಹೇಳಿ ಒಂದು ಪುಸ್ತಕವನ್ನ ಓದ್ತಾರೆ. ಏನಪ್ಪಾ ಆ ಪುಸ್ತಕದಲ್ಲಿದೆ ಅಂತ ಹೇಳಿದ್ರೆ, ವಚನಕಾರರ ಬಗ್ಗೆ ಇದೆ. ನಿಮಗೆ ವಚನಕಾರರ ಬಗ್ಗೆ ಗೊತ್ತಲ್ವಾ? 12ನೇ ಶತಮಾನದಲ್ಲಿ ಬಸವಣ್ಣ, ಅಕ್ಕಮಹಾದೇವಿ ಇವ್ರ ಬಗ್ಗೆ ಎಲ್ಲ ಕೇಳಿದಿರಲ್ವಾ. ಹಾಗಿದ್ರೆ ವಚನಕಾರರು ಏನ್ ಮಾಡ್ತಾರೆ ಅಂದ್ರೆ, ಅವರು ಅರಿವು, ತಿಳುವಳಿಕೆ ಬಗ್ಗೆ ಹೇಳ್ತಾರಲ್ವಾ, ಹೌದಲ್ವಾ. ಆ ಅರಿವು, ತಿಳುವಳಿಕೆ ಅನ್ನೋದು ಏನಿದೆ ಅಂತ ಅನ್ನೋದನ್ನ ಇವರ ಪುಸ್ತಕದಲ್ಲಿ ಓದಿದಾಗ ಅವ್ರಿಗೆ ರೋಮಾಂಚನ ಆಗುತ್ತಂತೆ. ಅವ್ರಿಗೆ ತುಂಬಾ ಒಂಥರ ನೀವೇನಂತೀರ, ಎಂದೂ ಗೊತ್ತಿಲ್ಲದೆ ಇರೋದನ್ನ ಗೊತ್ತಾಯ್ತು ಅನ್ನೋ ತರ ಅನುಭವ ಆಗುತ್ತಂತೆ. ಹಾಗಿದ್ರೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದ್ರೆ ಏನು ಅಂದ್ರೆ, ತನ್ನಷ್ಟಕ್ಕೆ ಅವರು ತಾನು ಇರುವುದನ್ನ ಅವ್ರೇನ್ ಮಾಡ್ತಾರೆ, ತಿಳುವಳಿಕೆ, ಜ್ಞಾನ ಅಂತೆಲ್ಲ ಹೇಳ್ತಾರೆ. ಹಾಗಿದ್ರೆ ಏನಪ್ಪಾ ಅಂದ್ರೆ, ಅವ್ರಿಗೆ ಒಬ್ಬೊಬ್ರು ದೇವರಿದ್ರು ಅಲ್ವಾ, ಹೌದಲ್ವಾ. ಚನ್ನಮಲ್ಲಿಕಾರ್ಜುನ ಆಗ್ಲಿ, ಯಾರೇ ಆಗ್ಲಿ, ಅವರು ಒಬ್ಬೊಬ್ರು ದೇವರಿದ್ರು. ಆ ದೇವರು ಆ ಒಂದು ಅರಿವನ್ನ, ಅದನ್ನ ತಿಳುವಳಿಕೆ ಅಂತ ಅನ್ಕೊಂಡಿದ್ರು ಅಂತ ಹೇಳಿ ಇಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ನೋಡಿ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ತನ್ನಷ್ಟಕ್ಕೆ ತಮ್ಮಷ್ಟಕ್ಕೆ ತಾವಿರೋ, ತಮ್ಮನ್ನು ತಿಳ್ಕೊಳ್ಳೋದಕ್ಕೆ. ಜ್ಞಾನ ಮಾತ್ರ ಅಲ್ಲ, ಜ್ಞಾನ ಮಾತ್ರ ಅರಿವು, ತಿಳುವಳಿಕೆ ಅಲ್ಲ ಅಂತ ಇದ್ರು. ಯಾವಾಗ್ಲೂ ಸೆಲ್ಫ್ ಅವೇರ್ನೆಸ್ ಅಂತ ಹೇಳಿ ಅನ್ಕೊಳ್ಳಿ ಮಕ್ಳೇ. ನಿಮ್ಗೆ ಏನಾದ್ರು ಕಷ್ಟ ಆದ್ರೆ
ಅದು ಕ್ರಿಯೆಯ ಅನುಭವದಿಂದ, ಅಂದ್ರೆ ನಾವು ಮಾಡುವಂಥ ಕೆಲಸದಿಂದ ಬರಬೇಕು ಅಂತ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನಾವು ನುಡಿದಂತೆ ನಡೆಯೋದಲ್ಲ, ನಾವು ಹೆಂಗಿರ್ತೀವಿ ಹಾಗೆ ನಮ್ಮನ್ನ ಪ್ರಾಜೆಕ್ಟ್ ಮಾಡಬೇಕು. ಅಂದರೆ ಈಗ ನಾವು ಅದು ಮಾಡಬೇಡಿ, ಇದು ಮಾಡಬೇಡಿ, ಅದು ಮಾಡಬೇಡಿ ಅಂತ ಹೇಳೋದಲ್ಲ, ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಅದನ್ನು ಜನರಿಗೆ ಹೇಳೋದು ಅಂತ ಹೇಳ್ತಾರೆ. ನೀವು ನೋಡಿರಬೇಕು, ವಚನಕಾರರೆಲ್ಲ ಅವ್ರ ಜೀವನವನ್ನು ಹೇಗೆ ಇದು ಮಾಡ್ತಿದ್ರು. ಎಷ್ಟೇ ಚಿಕ್ಕದಾಗಿಲಿ, ಯಾವುದೇ ಕೆಲಸ ಆಗಿಲಿ, ಕಾಯಕವೇ ಕೈಲಾಸ ಅಂತ ಹೇಳಿ ಎಲ್ಲ ಕೆಲಸವನ್ನ ಮಾಡಿ ಬಂದಂಥದ್ದು ಎಲ್ಲ ಹಣವನ್ನಾಗ್ಲಿ ಅಥವಾ ಆಹಾರ ಧಾನ್ಯವನ್ನ ಏನು ಮಾಡ್ತಿದ್ರು, ಒಂದು ಅನುಭವ ಮಂಟಪ ಅಂತ ಹೇಳಿ ಒಂದು ಅನುಭವ ಮಂಟಪದಲ್ಲಿ ಕೊಟ್ಬಿಟ್ಟು ಅಲ್ಲಿ ಎಲ್ಲರೂ ಸಮಾನವಾಗಿ ಊಟ ಮಾಡ್ತಿದ್ರು. ಒಬ್ರು ಹೆಚ್ಚು ಒಬ್ರು ಕಮ್ಮಿ ಆ ಥರ ಇರಲಿಲ್ಲ. ಈ ಥರ ಇರುವಂಥದ್ದು 12ನೇ ಶತಮಾನದಲ್ಲಿರುವಂಥ ವಚನಕಾರರಲ್ಲಿ ಇತ್ತು. ಈಗಿನ ಕಾಲದಲ್ಲೂ ಕೂಡ ಆ ವಚನಗಳು, ಈಗಿನ ಒಂದು ಪ್ರಸ್ತುತ ಪ್ರಪಂಚದಲ್ಲಿ ಕೂಡ ಆ ವಚನಗಳು ಏನಾಗಿದೆ ಅಂತ ಹೇಳಿದ್ರೆ ಅಷ್ಟೇ ಪ್ರಸ್ತುತವಾಗಿದೆ, ಅಷ್ಟೇ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಅವರು ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಆದ ಇಷ್ಟ ಇತ್ತು, ಮತ್ತೆ ಅದೇ ಪ್ರಜ್ಞೆಯಾಗಿತ್ತು ಅನ್ನೋದು ಈಗಿನ ಕಾಲದಲ್ಲೂ ಕೂಡ ಅಷ್ಟೇ ಸರಿಯಾಗಿದೆ ಅಂತ ಹೇಳ್ತಾರೆ. ಮತ್ತೆ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ಅಂತ ಹೇಳ್ತಾರೆ. ನಡೆಯಿಂದ ನುಡಿ, ಅಂದ್ರೆ ನಾವು ಹೆಂಗಿದ್ದೀವೋ ಹಾಗೆ ಅದನ್ನ ನುಡಿಬೇಕು. ನಾವು ಹಿಂಗಿದ್ದೀವಿ ಅಂತ ತೋರಿಸ್ಕೊಂಡು ಫಸ್ಟ್ ಅದ್ ಮಾಡಬೇಡ ಇದು ಮಾಡಬೇಡ ಅಂತ ಬಾಯಿಂದ ಬುದ್ಧಿ ಹೇಳಿ ನಾವು ಹಂಗೆ ನಡ್ಕೊಳ್ಳೋದು, ಹಂಗೆ ಮಾಡಬಾರ್ದು. ನಾವೇನು ಮಾಡಬೇಕು, ನಾವು ನಡೆಯಿಂದ ನಾವು ಅದನ್ನು ಫಸ್ಟು ನಮ್ಮದಿದ್ರಲ್ಲಿ ತೋರಿಸ್ಕೊಡ್ಬೇಕು, ನಮ್ಮ ನಡೆಯಲ್ಲಿ ತೋರಿಸ್ಕೋಬೇಕು, ಆಮೇಲೆ ನುಡಿಬೇಕು ಅಂತ ಹೇಳ್ತಾರೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಬೇಕು ವಚನಕಾರರ ಬಗ್ಗೆ ಅಂತ ಹೇಳಿದರೆ, ಈ ವಚನಕಾರರಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ದೇವರಿದ್ರು. ಅದ್ರ ಬಗ್ಗೆ ಎಲ್ಲ ನಿಮಗೆ ನಾನು ಲಾಸ್ಟ್ ಟೈಮಲ್ಲೇ ಹೇಳಿದೆ. ಈಗ ಆವಾಗ ಇಲ್ಲಿ ಪ್ರಜ್ಞೆ ಮುಂದೆ ಏನು ಹೇಳ್ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ವಚನಕಾರರಿಗೆ ಪ್ರಜ್ಞೆ ದೇವರಾಗಿತ್ತು ಅಂತ ಹೇಳ್ತಾರೆ. ದೇವರು ಅಂದ್ರೆ ಅವ್ರ ಇಷ್ಟ ದೇವರು ಅಂತ ಹೇಳ್ತಾರೆ. ಅವರು ತಮ್ಮ ಕಷ್ಟ, ಸುಖ, ದುಃಖ, ದುಮ್ಮಾನ, ಏಳು ಬೀಳುಗಳನ್ನ, ಇಕ್ಕಟ್ಟುಗಳನ್ನ ಏನ್ ಮಾಡ್ತಿದ್ರು, ಆ ಪ್ರಜ್ಞೆಯ ಮುಂದೆ ಹೇಳ್ಕೋತಾ ಇದ್ರು, ಅಂದ್ರೆ ದೇವ್ರ ಮುಂದೆ ಹೇಳ್ಕೋತಾ ಇದ್ರು. ಆಮೇಲೆ ಅವರು ಹೇಳ್ಕೊಂಡು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಲ್ಯೂಷನ್ ಅಂತ ಹೇಳ್ತೀವಲ್ಲ ಅದನ್ನ ಕಂಡ್ಕೊಳ್ತಾ ಇದ್ರು ಅಂತ ಹೇಳ್ಬೋದು ಮಕ್ಕಳೇ. ಬನ್ನಿ ಮಕ್ಕಳೇ, ಇಲ್ಲಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಬುದ್ಧನ ಕಾರುಣ್ಯ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ಹೇಳ್ತೀರಿ. ಇಲ್ಲಿ ಮಹಾದೇವರವ್ರು ಏನ್ ಹೇಳ್ತಾರೆ, ಬುದ್ಧನ ಕಾರುಣ್ಯ ಅಂತಂದ್ರೆ ತಮ್ಮ ಮನದೊಳಗೆ ಕೂತ ಬಗೆಯನ್ನು ಏನ್ ಮಾಡ್ತಾರೆ, ಬುದ್ಧನ ಕಾರುಣ್ಯದ ಬಗ್ಗೆ ಹೇಳ್ತಾರೆ. ಇಲ್ಲಿ ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶಿವಮೊಗ್ಗದ ಮನೋವೈದ್ಯರಾದಂತ ಡಾಕ್ಟರ್ ಅಶೋಕ್ ಪೈ ಅವರು ಏನ್ ಮಾಡ್ತಾರೆ, ಭೇಟಿ ಆಗ್ತಾರೆ. ಆ ಒಂದು ಘಟನೆಯನ್ನ ಹೇಳ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ದೇವನೂರು ಮಹಾದೇವರು ಬುದ್ಧನ ಕಾರುಣ್ಯದ ಬಗ್ಗೆ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಒಬ್ರನ್ನ ಭೇಟಿ ಆಗ್ತಾರೆ. ಆ ಭೇಟಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಶಿವಮೊಗ್ಗದ ಮನೋವೈದ್ಯರಾದಂತ ಯಾರನ್ನ, ಡಾಕ್ಟರ್ ಅಶೋಕ್ ಪೈ ಅನ್ನೋರನ್ನ ಭೇಟಿ ಆಗ್ತಾರೆ. ಹಾಗಿದ್ರೆ ಭೇಟಿಯಾದಾಗ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೋವಿಜ್ಞಾನ ಹೇಗಿರುತ್ತೆ ಅಂತ ಅವರು ಹೇಳ್ತಾ ಹೋಗ್ತಾರೆ, ವಿವರಿಸ್ತಾ ಹೋಗ್ತಾರೆ. ಈಗ 2 ಕೊಠಡಿ ಇರುತ್ತೆ, ಒಂದು ಈ ಕಡೆ ಒಂದು ಆ ಕಡೆ, ಅಕ್ಕಪಕ್ಕ ಅಂತ ಅನ್ಕೊಳ್ಳಿ. ಈ ಕೊಠಡಿಯಲ್ಲಿರೋರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಟಿವಿಯನ್ನ ನೋಡ್ತಾ ಇರ್ತಾರೆ, ಟೆಲಿವಿಷನ್ ಅನ್ನ ನೋಡ್ತಾ ಇರ್ತಾರೆ. ಆ ಕಡೆ ಪಕ್ಕದಲ್ಲಿರೋರಿಗೆ ಗೊತ್ತೇ ಇರಲ್ಲ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ಅವ್ರ ಪಕ್ಕದಲ್ಲಿ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಚೆನ್ನಾಗಿರೋ, ವಿನೋದವಾಗಿರೋ, ಹಾಸ್ಯವಾಗಿರುವಂಥ ಎಲ್ಲ ಸಂಗತಿಗಳು, ಪ್ರಸಂಗಗಳು ಬಂದಾಗ ಇವ್ರು ನಗ್ತಾ ಇದ್ರೆ ಅವ್ರಿಗೂ ಕೂಡ ಅಲ್ಲಿ ಒಂಥರ ನಗು ಬರುವಂತ ಅಥವಾ ಅಲ್ಲಿ ಒಂಥರ ಆಹ್ಲಾದಕರವಾದ ವಾತಾವರಣ ಇರುತ್ತಂತೆ. ಆದರೆ ಇದೇ ಕೊಠಡಿಯಲ್ಲಿ ಅವ್ರು ನೋಡ್ತಾ ಇದ್ರಲ್ವ, ಟೆಲಿವಿಷನ್ ಅನ್ನ ನೋಡ್ತಾ ಇದ್ರಲ್ಲ, ಟಿವಿ ನೋಡ್ತಾ ಇದ್ರಲ್ಲ, ಅವ್ರು ದುಃಖವಾದ ಸಂಗತಿಯನ್ನ ನೋಡಿ ಅಳ್ತಾ ಇದ್ರೆ, ಬೇಜಾರು ಮಾಡ್ಕೊಂಡಿದ್ರೆ ಆ ಕಡೆ ಪಕ್ಕದ ಕೊಠಡಿಯಲ್ಲಿ ಇರೋರ್ಗೂ ಕೂಡ ಅದೇನಾಗ್ತಾ ಇತ್ತಂತೆ, ಅದು ಅವ್ರಿಗೆ ಬೇಜಾರಾಗ್ತಾ ಇತ್ತಂತೆ ಅಂತ ಹೇಳ್ತಾರೆ. ಹೆಂಗಪ್ಪ, ಅವ್ರಿಗೆ ಗೊತ್ತೇ ಇಲ್ಲ, ಅವರು ಟೆಲಿವಿಷನ್ ಅನ್ನ ನೋಡೇ ಇಲ್ಲ. ಈ ಕಡೆ ಕೊಠಡಿಯಲ್ಲಿ ಇರೋರು ಮಾತ್ರನೇ, ಅಂದ್ರೆ ಈ ಕಡೆ ರೂಮಲ್ಲಿ ಇರೋರು ಮಾತ್ರನೇ ಆ ಟೆಲಿವಿಷನ್ ಅನ್ನ ನೋಡ್ತಾ ಇದ್ದಾರೆ, ಅವ್ರಿಗಷ್ಟೇ ಅನುಭವ ಆಗ್ಬೇಕು. ಆ ಕಡೆಯವ್ರು ಪರಿಸರದಲ್ಲಿ ನಾವು ಎಂಥ ಒಂದು ವೈಬ್ರೇಷನ್ ಅನ್ನ ಬಿಡ್ತೀವಿ, ಅಂದ್ರೆ ಎಂಥದನ್ನ ಹೇಳ್ತೀವಿ ಅದೇ ಥರ ಬರುತ್ತೆ ಅಂತ ಈ ಅಶೋಕ್ ಪೈ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿವರಿಸ್ತಾ ಹೋಗ್ತಾರೆ ಮಕ್ಕಳೇ. ಬನ್ನಿ ಮಕ್ಕಳೇ, ಇಲ್ಲಿ ಮುಂದಿನ ಭಾಗದಲ್ಲಿ ನೋಡೋಣ. ಈ ಕೊಠಡಿಯಲ್ಲಿರುವಂಥವ್ರು ಯಾವ ಒಂದು ವೈಬ್ರೇಷನ್ ಅಂತ ಹೇಳ್ತೀವಲ್ಲ, ಯಾವ್ದು ಒಂದು ಅವ್ರಿಗೆ ಏನ್ ದುಃಖ ಆಗಿದ್ರೆ ದುಃಖದ
ಅವ್ರಿಗೆ ಸಂತೋಷ ಆಗಿದ್ರೆ ಸಂತೋಷದ ಪರಿಣಾಮ ಅವರ ಮನಸ್ಸು ಮೇಲೂ ಬೀರುತ್ತೆ ಅಂತ ಹೇಳಿ ಈ ಸಂತೋಷ್ ಪೈ ಅವರು ಹೇಳ್ತಾ ಹೋಗ್ತಾರೆ ಮಕ್ಕಳೇ. ಹಾಗಿದ್ರೆ ಈ ಸಂಶೋಧನಾ ಸತ್ಯದ ತಿರುಳು ಏನು ಅಂತ ಹೇಳಿದ್ರೆ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ, ಎಲ್ಲ ಜೀವಿಯು ಒಂದರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿದೆ, ಒಂದರ ಮೇಲೆ ಒಂದು ಏನಾಗಿದೆ ಅವಲಂಬಿತವಾಗಿದೆ. ಈ ಜೀವಿಯಲ್ಲಿ ಆಗೋ ಕಂಪನ ಇನ್ನೊಂದು ಜೀವಿ ಕೂಡ ತಾಗುತ್ತೆ. ಕಂಪನ ಅಂದ್ರೆ ವೈಬ್ರೇಷನ್ ಅಂತ ಹೇಳಿದ್ನಲ್ಲ ಅದು. ಈಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನಮ್ಮ ಸುತ್ತ ಎಲ್ಲ ಕಡೆ ಪಾಸಿಟಿವ್ ಆಗಿರುತ್ತೆ. ಪಾಸಿಟಿವ್ ಅಂತ ಹೇಳಿದ್ರೆ ಸಕಾರಾತ್ಮಕವಾಗಿ, ಇಲ್ಲ ನಕಾರಾತ್ಮಕವಾಗಿದ್ರೆ ನಕಾರಾತ್ಮಕವಾಗಿ ಬರುತ್ತೆ. ಏನೋ ನಾವು ಇಲ್ಲ ಅದಾಗಲ್ಲ ಇದಾಗಲ್ಲ, ಇದು ಹಂಗಾಗ್ತಾ ಇದೆ, ಇವತ್ತು ಮಳೆ ಬರ್ತಾ ಇದೆ, ಅದು ಆಗ್ತದೆ, ಹಿಂಗೆ ನಾವು ನಕಾರಾತ್ಮಕ ಯೋಚನೆ ಮಾಡಿದ್ರೆ ನಕಾರಾತ್ಮಕವಾಗಿರುತ್ತೆ. ಅದಕ್ಕೆ ಯಾವಾಗಲೂ ಸಕಾರಾತ್ಮಕವಾಗಿರ್ಬೇಕು. ಈ ಅನುಕಂಪ ಏನಾಗುತ್ತೆ ಅಂದ್ರೆ ಇಡೀ ಜೀವಿ ಸಂಕುಲವನ್ನ ಏನ್ ಮಾಡುತ್ತೆ ಅಂತಂದ್ರೆ ಆವರಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮನಸ್ಸಿನಲ್ಲಿ ಏನಾದ್ರೂ ಘಾಸಿಯಾಗಿದ್ರೆ, ನಮ್ಮ ಒಂದು ಸುಪ್ತ ಮನಸ್ಸಿನಲ್ಲಿ ಏನಾದ್ರೂ ಘಾಸಿಯಾಗಿದ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮೇಲ್ಗಡೆ ಬರುತ್ತೆ ಅಂತ ಹೇಳ್ತಾರೆ. ಈಗ ಯಾರಾದ್ರೂ ಕೊಲೆ ಮಾಡ್ತಾ ಇರ್ತಾರೆ, ದರೋಡೆ ಮಾಡ್ತಾ ಇರ್ತಾರೆ, ಅವರಿಗೆ ಅದು ತಪ್ಪು ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ಆದ್ರೆ ಅವ್ರ ಸೂಕ್ತ ಮನಸ್ಸಿನಲ್ಲಿ ಅದನ್ನ ಅದು ಬಿಟ್ಟು ಅವರು ಆ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತ ಹೇಳಿ ಹೇಳಲಾಗುತ್ತೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಧೈರ್ಯ ಅಂತ, ಮನೋಸ್ಥೈರ್ಯ ಅಂತ ಹೇಳಿ ಎಲ್ಲ ಹೇಳ್ತೀವಲ್ವಾ, ಆ ಒಂದು ಸ್ಥಿತಿಯಲ್ಲಿ, ಮನೋಸ್ಥಿತಿಯಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದುವರಿತಾ ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ. ಮನಸ್ಸು ಘಾಸಿಗೊಳಗಾಗಬಾರದಂದ್ರೆ ಎಲ್ಲರಲ್ಲೂ ಕಾರುಣ್ಯ ಮೂಡಬೇಕು ಅನ್ನೋದೇ ಈ ಬುದ್ಧನ ಕಾರುಣ್ಯ ಅಂತ ಹೇಳಿ ನಮ್ಮ ದೇವನೂರು ಮಹಾದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ಜಾಗತೀಕರಣ ಅಂತ ಹೇಳಿ ಬಂದಿದೆ ಅಲ್ವಾ, ನಗರೀಕರಣ ಜಾಗತೀಕರಣ ಆಗಿದೆ ಅಲ್ವಾ. ಇದರಿಂದ ನಮ್ಮ ಮೌಲ್ಯಗಳನ್ನೆಲ್ಲ ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಮೌಲ್ಯಗಳನ್ನ ಕಳ್ಕೋಬಾರ್ದು, ನಾವು ನಮ್ಮ ಮೌಲ್ಯಗಳನ್ನ ನಾವು ಉಳಿಸ್ಕೋಬೇಕು ಅನ್ನೋದು ನಮ್ಮ ಕೃತಿಕಾರರ ಒಂದು ಆಶಯವಾಗಿದೆ ಇಲ್ಲಿ ಮಕ್ಕಳೇ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಅನ್ನೋದು ಇಲ್ಲಿ ಅಭ್ಯಾಸ ಭಾಗವನ್ನ ನೋಡ್ತಾ ಇದೀವಿ ಮಕ್ಕಳೇ. ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಅಭ್ಯಾಸ ಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಅಲ್ವಾ, ಆ ಭಾಗವನ್ನ ನೋಡ್ತಾ ಇದೀವಿ. ಯಾವ್ದಪ್ಪ ಅಂದ್ರೆ ಫಸ್ಟ್ ಕ್ವಶನ್ ಇದೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಅಂತ. ಇದಕ್ಕೆ ಉತ್ತರವನ್ನ ನೋಡೋಣ ಬನ್ನಿ ಮಕ್ಕಳೇ. ಭೂಮಿಗೆ ಬಿದ್ದಂತ ಬೀಜ, ಎದೆಗೆ ಬಿದ್ದಂತ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು, ಯಾವತ್ತೂ ವೇಸ್ಟ್ ಆಗಲ್ಲ ಅವು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಬನ್ನಿ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಮನೆ ಮಂಚಮ್ಮ ಯಾರು ಗೊತ್ತಲ್ವಾ? ಮನೆ ಮಂಚಮ್ಮ ಯಾರು? ಅವಳು ಗ್ರಾಮ ದೇವತೆ. ಅವಳು ಯಾರು? ಗ್ರಾಮ ದೇವತೆ. ಹಾಗಿದ್ರೆ ಮೂರನೇ ಪ್ರಶ್ನೆಯನ್ನ ನೋಡೋಣ. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ನಾನು ಹೇಳಿದ್ನಲ್ವಾ, ಯಾರು ಹೇಳಿದ್ರು? ಅವ್ರ ಸ್ನೇಹಿತ, ಅವ್ರ ಫ್ರೆಂಡ್ ಯಾರು ಹೇಳಿದ್ರು ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯ ಅವರು ಹೇಳಿದ್ರು. ಓಕೆನಾ ಮಕ್ಕಳೇ? ಇದೆಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಮಕ್ಕಳೇ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬಹುದು. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವ್ರು ಯಾರು? ಗು ಹಳಕಟ್ಟಿಯವರು ಅಲ್ವಾ? ಹೌದು ಮಕ್ಕಳೇ. ಬನ್ನಿ, ಇಲ್ಲಿ ಗು ಹಳಕಟ್ಟಿಯವರು ಈ ಶಿವಾನುಭವ ಶಬ್ದಕೋಶ ಅನ್ನೋ ಪುಸ್ತಕವನ್ನ ಬರೆದಿದ್ದಾರೆ ಮಕ್ಕಳೇ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ವಚನಕಾರರಿಗೆ ಯಾವುದು ದೇವರಾಗಿತ್ತು? ನೋಡಿ, ಆನ್ಸರ್ ಆಗ್ಲೇ ಬಂದ್ಬಿಟ್ಟಿದೆ, ನಿಮ್ಗೆ ಗೊತ್ತಿದೆ. ವಚನಕಾರರಿಗೆ ಪ್ರಜ್ಞೆಯೇ ದೇವರಾಗಿತ್ತು. ಈ ಆನ್ಸರು ಅವಾಗ್ಲೇ ಬಂದ್ಬಿಟ್ಟಿದೆ ಮಕ್ಕಳೇ. ಓಕೆನಾ? ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಅಶೋಕ್ ಪೈ ಅವರ ವೃತ್ತಿ ಯಾವುದು? ಅವ್ರೇನಾಗಿದ್ರು? ಸರಿಯಾದ ಉತ್ತರ ಮಕ್ಕಳೇ. ಅವ್ರೇನಾಗಿದ್ರು ಅಂದ್ರೆ ಮನೋವೈಜ್ಞರು, ಸೈಕಾಲಜಿಸ್ಟ್ ಅಂತ ಹೇಳ್ತೀವ್ರ, ಅವರು ಆಗಿದ್ರು ಅಂತ ಹೇಳ್ಬೋದು. ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ದೇವನೂರು ಅವರು ನನ್ನ ದೇವರು ಯಾರೆಂಬುದನ್ನು ಏನು ಮಾಡಿದ್ದಾರೆ? ಇಲ್ಲಿ ನೋಡಿ, ಹೌದಾ? ಕರೆಕ್ಟಾ? ಓಕೆ, ಇದ್ರ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರಿ ಮಕ್ಕಳೇ ಇದು. ಓಕೆನಾ? ಛಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ಅಂತ ಹೇಳ್ತಾರೆ.
ಹೌದಲ್ವಾ? ದೇವರ ಬಗ್ಗೆ ಹೇಳಿದಾಗ ಅವ್ರು ಹೇಳ್ತಾರೆ. ಮತ್ತೆ ಮಹಾದೇವ ಅವ್ರು ಏನಂತಾರೆ, ನನ್ನ ದೇವರು ಅಂತ ಅದನ್ನ ಸ್ಪಷ್ಟೀಕರಿಸ್ತಾರೆ. ಇಲ್ಲಿ ಸ್ಪಷ್ಟೀಕರಿಸೋದು ಅಂತ ಹೇಳಿದ್ರೆ ಯಾರು ನನ್ನ ದೇವ್ರು ಆಗ್ಬೋದು ಅನ್ನೋದನ್ನ ಅವ್ರು ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಅರಿವು ಅಂದ್ರೆ ಏನು? ಅವರು ಅರಿವು ಏನಾಗುತ್ತೆ ಅಂತ ಹೇಳಿ ಬರಿಬೇಕು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದ್ರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವ ಅನ್ನೋದನ್ನ ಬರಿಬೇಕು. ಅಂದ್ರೆ ಅವರು ಏನ್ ಮಾಡ್ತಿದ್ರು? ನುಡಿದಂತೆ ನಡೀತಿದ್ರ? ಅಲ್ಲ, ನಡೆಯಂತೆ ನುಡಿತಿದ್ರು ಅನ್ನೋದನ್ನ ಹೇಳ್ಬೇಕು. ಮತ್ತೆ ಅದು ತರ್ಕ ಅಲ್ಲ ಅಂತ ಹೇಳೋದನ್ನ ಹೇಳ್ಬೇಕು. ಇದು ಕೀವರ್ಡು ಮಕ್ಕಳೇ, ಇದು ಕೀವರ್ಡು, ಇದನ್ನ ಮರಿಬಾರ್ದು, ಇದನ್ನ ಬರಿಬೇಕು. ಸರಿನಾ? ಓಕೆ ಮಕ್ಕಳೇ, ನೋಡಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಅಶೋಕ್ ಪೈ ಅವರ ಸಂಶೋಧನಾ ಸತ್ಯದ ತಿರುಳೇನು? ಏನಾಗಿರುತ್ತೆ? ನಾವು ಒಬ್ಬರನ್ನೊಬ್ರು ಡಿಪೆಂಡ್ ಆಗಿದ್ದೀವಿ ಅನ್ನೋದನ್ನ ಇಲ್ಲಿ ಬರಿಬೇಕು. ನಾವು ಏನ್ ಮಾಡ್ಬೇಕು ಅನ್ನೋದನ್ನ, ಜೀವಿಗಳ ಕಂಪನದ ಬಗ್ಗೆ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಇದನ್ನ ನೋಡ್ಕೊಳ್ಳಿ ನೀವು, ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ದೇವನೂರು ಮಹದೇವ ಅವರು ಗುರುತಿಸಿದ ವಚನಕಾರರ ಪ್ರಜ್ಞೆಯ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಪ್ರಜ್ಞೆ ಅಂದ್ರೆ ಏನು ಅಂತ ಹೇಳ್ತಾರಲ್ವಾ, ಆ ವಿಷಯವನ್ನ ಇಲ್ಲಿ ಹೇಗ್ ಬರಿಬೇಕು ಅಂತ ಒಂದ್ಸತಿ ಹೇಳ್ತೀನಿ ನೋಡಿ ಮಕ್ಕಳೇ. ವಚನಕಾರರ ಬಗ್ಗೆ ಬರಿಬೇಕು, ಆ ಸುತ್ತಮುತ್ತಲು ಅವ್ರು ಅಂದ್ಕೊಂಡಿದ್ ಬಗ್ಗೆ ಬರಿಬೇಕು. ಆಮೇಲೆ ಪ್ರಜ್ಞೆ ಏನಾಗಿತ್ತು, ಅವ್ರಿಗೆ ದೇವರಾಗಿತ್ತು, ಅದ್ರ ಬಗ್ಗೆ ಬರಿಬೇಕು. ಆಮೇಲೆ ಅವ್ರಿಗೆ ಕಷ್ಟ, ದುಃಖ, ದುಮ್ಮಾನ ಬಂದಾಗ ಏನ್ ಮಾಡ್ತಿದ್ರು, ಯಾರ ಮುಂದ್ ಬಂದು ಹೇಳ್ಕೊತಿದ್ರು, ಅದನ್ನ ಬರಿಬೇಕು ಮಕ್ಕಳೇ. ಇದಿಷ್ಟನ್ನ ಬರೆದ್ರೆ ಈ ಕ್ವಶನ್ಗೆ ಆನ್ಸರ್ ಆಗುತ್ತೆ. ನಾನಿಲ್ಲಿ ಕೊಟ್ಟಿದ್ದೀನಿ, ಇದನ್ನೇ ಬರಿಬೇಕಾ ಅಂತ ಕೇಳ್ಬೋದು. ಇದನ್ನೇ ಬರಿಬೇಕು ಅಂತೇನಿಲ್ಲ, ಕೀವರ್ಡ್ಸ್ ಅನ್ನ ಹಾಕಿ ನಿಮ್ಮ ವಾಕ್ಯಗಳಲ್ಲಿ ಕೂಡ ಬರಿಬಹುದು ಮಕ್ಕಳೇ. ಸರಿನಾ? ಬನ್ನಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಒಂದು ಸಂದರ್ಭ ಇದೆ ನೋಡಿ. ಇಲ್ಲಿ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಯಾರು ಹೇಳಿದ್ರು ಇದನ್ನ? ನಿಮಗ್ ಗೊತ್ತಿದೆ ಅಲ್ವಾ? ಇದನ್ನ ಎಲ್ಲಿಂದ ಆರಿಸ್ಕೊಂಡಿದೀವಿ? ಎದೆಗೆ ಬಿದ್ದ ಅಕ್ಷರ ಅಂತ ಹೇಳಿ ಯಾರು? ದೇವನೂರು ಮಹಾದೇವ ಅವ್ರದ್ದು ಅಂತ ಹೇಳಿ ಬರಿಬೇಕು. ಆಮೇಲೆ ಈ ಪಾಠದ ಹೆಸರನ್ನು ಕೂಡ ಬರಿಬೇಕು. ಮ್ಯಾಮ್ ಇಲ್ಲಿ ಬರ್ದಿದೀವಲ್ಲ, ಎದೆಗೆ ಬಿದ್ದ ಅಕ್ಷರ ಕೃತಿ ಅಂತ, ಅದ್ ನಡೆಯುತ್ತಾ ಅಂತ? ಇಲ್ಲ, ಕೃತಿ ಮತ್ತೆ ಪಾಠದ ಹೆಸರು ಮತ್ತೆ ಕೃತಿಕಾರರ ಹೆಸರು ಮೂರು ಬರಿಬೇಕು. ಅದಕ್ಕೆ 1 ಅಂಕ ಇರುತ್ತೆ ಮಕ್ಕಳೇ. ಇದಿಷ್ಟನ್ನು ಬರ್ದಾಗನೇ ನಿಮ್ಗೆ ಮಾರ್ಕ್ಸ್ ಬರೋದು. ಸರಿನಾ? ಹಾಗಿದ್ರೆ ಸಂದರ್ಭ ಏನಿದೆ? ಸಂದರ್ಭ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಯಾವ ಟೈಮಲ್ಲಿ? ಮನೆ ಮಂಚಮ್ಮಂಗೆ ಮನೆ ಕಟ್ತಾ ಇರೋ ಸಂದರ್ಭದಲ್ಲಿ ಈ ಮಾತು ಬಂತು ಅಂತ ಹೇಳಿ ಬರಿಬೇಕು. ಓಕೆನಾ? ಆ ಮನೆ ಕಟ್ಟುವಂತ ಸಂದರ್ಭವನ್ನ ಪೂರ್ತಿಯಾಗಿ ವಿವರಿಸಿದ್ರು ಓಕೆ, ಅಥವಾ 4 ಲೈನಲ್ಲಿ ಸಂಕ್ಷಿಪ್ತವಾಗಿ ಬರೆದ್ರು ಓಕೆ. ಸ್ವಾರಸ್ಯ ಏನಾಗಿದೆ ಅಂತ ಹೇಳಿ ನಿಮ್ಗೆ ಕ್ವಶನ್ ಬಂದ್ರೆ ಏನ್ ಹೇಳ್ತೀರಾ ಮಕ್ಕಳೇ? ಇಲ್ಲಿ ಗುಡಿ ಕಟ್ಟುವ ಜನರಿಗೆ ಮನೆ ಇಲ್ಲದ ಮೇಲೆ ಗುಡಿ ಮನೆ ಅಂದ್ರೆ ಗುಡಿ ಕಟ್ಟುವಂತ ಗ್ರಾಮ ದೇವತೆಗೆ ಬೇಡ ಅನ್ನೋದು ಅಂದ್ರೆ ಸಮಾನತೆಯ ತತ್ವವನ್ನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರ್ದ್ರೆ ಆಯ್ತು ಮಕ್ಕಳೇ. ಸಮಾನತೆ ಬಗ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ಬೇಕು, ಇದೇ ಕೀವರ್ಡು ಮಕ್ಕಳೇ. ಸರಿನಾ? ಓಕೆ ಮಕ್ಕಳೇ, ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಇನ್ನೊಂದು ಸಂದರ್ಭವನ್ನ ನೋಡೋಣ. ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅನ್ನೋ ಸಂದರ್ಭ ಏನ್ ಬರಿಬೇಕು? ಅಲ್ಲಿ ನಮ್ಮ ಅಶೋಕ್ ಪೈ ಅವ್ರ ಬಗ್ಗೆ ಹೇಳ್ಬೇಕು. ಅಲ್ಲಿ ಅವ್ರೇನನ್ನ ಮಾಡಿದ್ರು ಅಂತ ಹೇಳಿ ಆ ಒಂದು ಸಂದರ್ಭವನ್ನ ಬರಿಬೇಕು ನೀವು. ಆಮೇಲೆ ಸ್ವಾರಸ್ಯ ಅಂತ ಹೇಳಿದ್ರೆ ಇಲ್ಲಿ ಒಬ್ಬರನ್ನೊಬ್ರು ಜೀವಿಗಳು ಪರಸ್ಪರ ಅವಲಂಬಿಗಳಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಅನ್ನೋದು ಸ್ವಾರಸ್ಯ ಆಗಿರುತ್ತೆ ಮಕ್ಕಳೇ. ಸರಿನಾ? ಇಲ್ಲಿ ನೋಡಿ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ ಎಲ್ಲಿ ಬಂದಿದೆ ಅಂತ ಹೇಳಿ. ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ಪೂರ್ತಿಯಾಗಿ ಬರೆದು ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಸ್ವಾರಸ್ಯವನ್ನ ಬರಿಬೇಕು ಮಕ್ಕಳೇ. ಸರಿನಾ? ನಿಮ್ಗೆ ಸ್ಕ್ರೀನ್ ಶಾಟ್ಸ್ ಬೇಕಾದ್ರೂ ತಗೊಳ್ಳಿ, ಓಕೆನಾ? ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದಾದ್ರೂ ಬಳಸ್ಕೊಳ್ಳಿ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಏನಪ್ಪಾ ಇಲ್ಲಿ ಅಂತ ಹೇಳಿದ್ರೆ, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಇದು ವಚನಕಾರರ ಬಗ್ಗೆ ಬಂದಾಗ ಬರುತ್ತಲ್ವಾ, ಆ ಸಂದರ್ಭವನ್ನ ಇಲ್ಲಿ ವಿವರಿಸ್ಬೇಕು. ಮತ್ತೆ ಪ್ರಜ್ಞೆ ಬಗ್ಗೆ ಬರಿಬೇಕು. ಪ್ರಜ್ಞೆ ಎಷ್ಟು ಜಾಗರೂಕತೆ ಆಗಿರ್ಬೇಕು ಅನ್ನೋದನ್ನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ಬೇಕು ಮಕ್ಕಳೇ. ಸರಿನಾ?
ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಮತ್ತೊಂದು ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಒಂದು ಸಂದರ್ಭ ಇದೆ. ಇದು ಅಷ್ಟೇ, ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಅನ್ನೋದನ್ನ ಯಾವಾಗ ನಮ್ಗೆ ಅಶೋಕ್ ಪೈ ಅವ್ರ ಬಗ್ಗೆ ಹೇಳ್ಬೇಕು, ಅವಾಗ ಯಾವಾಗಾದ್ರೂ ಮನಸ್ಸಿಗೆ ಘಾಸಿಗೊಂಡಾಗ ಏನಾಗುತ್ತೆ ಅದ್ರ ಬಗ್ಗೆ ಬರಿಬೇಕು. ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಇದನ್ನ ಹೇಳಿದ್ದಾರೆ. ಯಾವುದ್ರ ಬಗ್ಗೆ ಹೇಳಿದ್ದಾರೆ ಸ್ವಾರಸ್ಯಪೂರ್ಣವಾಗಿ ಅನ್ನೋದು ಅಂತಂದಾಗ ಸಮಸ್ತ ಸಮಾನರು, ಅದಕ್ಕೆ ಕಾರುಣ್ಯ ಮನೋಭಾವದ ಬಗ್ಗೆ ಇಲ್ಲಿ ಬರಿಬೇಕು. ಕಾರುಣ್ಯ ಮನೋಭಾವ ಅನ್ನೋದು ಕೀವರ್ಡ್ ಆಗಿದೆ ಮಕ್ಕಳೇ. ಇಲ್ಲಿ ಕಾರುಣ್ಯ ಮನೋಭಾವ ಅನ್ನೋದು ಕೀವರ್ಡ್ ಆಗಿದೆ. ಸರಿನಾ? ಓಕೆ ಮಕ್ಕಳೇ, ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ 8-10 ವಾಕ್ಯದಲ್ಲಿ ವಿವರಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿದ್ಧಲಿಂಗಯ್ಯನವರು ಹೇಳಿದ ಕತೆ, ನಿಮ್ಗೆ ಆ ಮನೆ ಮಂಚಮ್ಮನ ಕತೆ ಇದೆ ಅಲ್ವಾ, ಅದನ್ನ ಪೂರ್ತಿಯಾಗಿ ಇಲ್ಲಿ ವಿವರಿಸ್ಬೇಕು. ಮನೆ ಮಂಚಮ್ಮ ದೇವಿ ಕತೆ ಬಗ್ಗೆ ವರ್ಣಿಸಿ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಮಾನತೆಯ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ವರ್ಣಿಸ್ಬೇಕು ಮಕ್ಕಳೇ. ಸರಿನಾ? ಇಲ್ಲಿ ನಾನು ಅಷ್ಟು ಕಥೆಯನ್ನ ಒಂದೇ ಸ್ಲೈಡಲ್ಲಿ ಹಾಕಕ್ಕಾಗಿಲ್ಲ, ಅದಕ್ಕೆ ಒಂದ್ ಸ್ಲೈಡಲ್ಲಿ ಅರ್ಧ ಹಾಕಿ ಇನ್ನೊಂದು ಸ್ಲೈಡಲ್ಲಿ ಹಾಕಿದ್ದೀನಿ. ಓಕೆನಾ? ನಿಮಗೆ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಹಾಗಿದ್ರೆ ಇಲ್ಲಿ ಏನ್ ಬರೀತೀರಿ, ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆ ಏನು ಅಂತ ಹೇಳಿದ್ರೆ ದೇವನೂರು ಮಹಾದೇವ್ ಅವ್ರಿಗೆ ಫಸ್ಟ್ ಕತೆ ಹೇಳಿದ್ರಲ್ವಾ, ಆ ಮನೆ ಮಂಚಮ್ಮ ದೇವಿ ಕಥೆಯನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಓಕೆ, ಬನ್ನಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಸಂಕ್ಷಿಪ್ತವಾಗಿ ಕೃತಿಕಾರರ ಮನನ ನಕ್ಷೆ, ಇದು ತುಂಬಾ ಇಂಪಾರ್ಟೆಂಟು ಮಕ್ಕಳೇ. ನಾವು ದೇವನೂರು ಮಹಾದೇವರು ಎಲ್ಲಿ ಹುಟ್ಟಿದ್ರು, ಯಾವ ವರ್ಷದಲ್ಲಿ ಹುಟ್ಟಿದ್ರು ಅನ್ನೋದ್ರ ಬಗ್ಗೆ, ಅವರ ಪ್ರಮುಖ ಕೃತಿಗಳು, ಪ್ರಮುಖ ಪ್ರಶಸ್ತಿಗಳು, ಇಷ್ಟನ್ನು ನೀವು ಒಂದು ಮೈಂಡ್ ಮ್ಯಾಪ್ ತರ ಮಾಡಿ ನಿಮ್ಮಲ್ಲಿ ಇಟ್ಕೊಳ್ಳಿ. ಇದನ್ನ ನೀವು ವಾಕ್ಯ ರೂಪದಲ್ಲಿ ಬರಿಬೇಕು ಮಕ್ಕಳೇ. ಕೃತಿಕಾರರ ಮನನ ನಕ್ಷೆಯನ್ನ ನೋಡಿದ್ವಲ್ವಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಏನಪ್ಪಾ ಅಂತ ಹೇಳಿದ್ರೆ ಮರುಮನನವನ್ನ ನೋಡೋಣ. ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಕೃತಿಕಾರರ ಪರಿಚಯವನ್ನ ನೋಡಿದ್ವಿ. ಯಾರಪ್ಪ ನಮ್ಮ ಕೃತಿಕಾರರು ಅಂತ ಹೇಳಿದ್ರೆ ದೇವನೂರ್ ಮಹಾದೇವ್ ಅವರಲ್ವಾ, ಅವರ ಬಗ್ಗೆ ನೋಡಿದ್ವಿ. ಅವ್ರಿಗೆ ಸಿಕ್ಕಂತ ಪ್ರಶಸ್ತಿಗಳನ್ನ ನೋಡಿದ್ವಿ. ಮತ್ತೆ ನಾವು ದೇವನೂರ್ ಮಹಾದೇವ್ ಅವರಿಗೆ ಸಿದ್ಧಲಿಂಗಯ್ಯ ಅವರು ಒಂದು ಕಥೆಯನ್ನ ಹೇಳಿದ್ರು ಅಂತ ಹೇಳಿದ್ನಲ್ಲ, ಇವರೇ ಅವರು ಸಿದ್ಧಲಿಂಗಯ್ಯ ಅಂತ ಹೇಳಿ. ಮನೆ ಮಂಚಮ್ಮನ ಕಥೆ ಹೇಳಿದ್ರು ಅಂತ ಹೇಳಿದ್ನಲ್ವಾ, ಅವ್ರ ಬಗ್ಗೆ ನೋಡಿದ್ವಿ. ಮತ್ತೆ ಗದ್ಯದ ಸಾರಾಂಶವನ್ನ ಕೂಡ ನೋಡಿದ್ವಲ್ವಾ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನಂಗೆ ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಅಭ್ಯಾಸ ಭಾಗವನ್ನ ಮತ್ತೆ PYQs ಅನ್ನ ಹಾಕಿದ್ದೀವಿ, ಅದನ್ನ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಇಂದಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.